ಮಾಧ್ಯಮ ಮಿತ್ರಮದವರಿಗೆ ಸ್ವಾಗತವನ್ನು ಬಯಸ್ತಾ 1/7/84 ನಂತರ ನಾವು ದಿನಗೂಲಿಗೆ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಸುಮಾರು ಹೋರಾಟಗಳನ್ನು ಸರ್ಕಾರದ ಮೇಲೆ ನಾವು ತಂದಿದ್ದೇವೆ. ಆದರೂ ಯಾವ ಸರ್ಕಾರವೂ ನಮಗೂ ಕ್ರಮ ಕೈಗೊಳ್ಳದೆ ಬರೀ ಭರವಸೆಯಲ್ಲಿ ಮುಂದೂಡುತ್ತಾ ಈಗ ಸುಮಾರು 30ರಿಂದ 40 ವರ್ಷ ಸೇವೆ ಸಲ್ಲಿಸಿ ಮರಳಿ ನಾವು ಖಾಲಿ ಕೈಲಿಂದ ಮರಳಿ ಮನೆಗೆ ಹೋಗಿದ್ದೇವೆ. ಆದರೂ ಕೂಡ ನಾವು ಸತತವಾಗಿ ಶಾಸಕರಾಗಲಿ, ಸಚಿವರಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ ನಾವು ಮನವಿ ಪತ್ರನೇ ಕೊಡ್ತಾ ಇದ್ದೇವೆ. ಏನೇ ಮಾಡಿ ಯಾವುದೇ ಒಂದು ಸ್ಕೀಮ್ ಅಲಾಟ್ಮೆಂಟ್ ಮಾಡಿ ನಮಗೆ ಪೆನ್ಷನ್ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನೇ ಮಾಡ್ತಾ ಇದ್ದೇವೆ. ಹೊರತಾಗಿ ನಾವು ಯಾವುದೇ ಸರ್ಕಾರ ಮೇಲೆ ಗಂಭೀರವಾದ ಹೋರಾಟದ ಸ್ವರೂಪ ಮಾಡಿಲ್ಲ. ಈ ಹಿಂದೆ ನಾವು ಗುಲ್ಬರ್ಗಾದಲ್ಲಿ 2005-2006ರಲ್ಲಿ ಸುಮಾರು 480 ದಿವಸ ಹೋರಾಟಗಳನ್ನು ಮಾಡಿದ್ದೇವೆ. ಗುಲ್ಬರ್ಗ ಬಂದ್ ಮಾಡಿದ್ದೇವೆ, ಪಂಜಿನ ಮೆರವಣಿಗೆ ಕೂಡ ಮಾಡಿದ್ದೇವೆ. ಸುಮಾರು ಹೋರಾಟಗಳನ್ನು ಸರ್ಕಾರಕ್ಕೆ ಕಣ್ತೆರೆಸ್ತಾ ಮಾಡಿದ್ದು ಕೂಡ ಸರ್ಕಾರ ನಮಗೆ ನಿರ್ಲಕ್ಷ್ಯ ಮಾಡಿದೆ. ಆ ಥರ ಹೋದ ಬೆಳಗಾವಿ ಅಧಿವೇಶನ 12-12ರಲ್ಲಿ ಬಿಲ್ ಪಾಸ್ ಮಾಡಿ 15-13 ನಮಗೆ ಬಿಲ್ ಪಾಸ್ ಮಾಡಿ ಅದರಲ್ಲಿ 75% ಸ್ಯಾಲ್ರಿ. ಅದ ನಂತರ ಮತ್ತೆ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡಿದಾಗ ಅದು 90 ತಂದು DA ಮತ್ತು HRA ಕೊಟ್ಟು ನಮಗೆ ಸರ್ಕಾರದಲ್ಲಿ ಸೇವೆ ಮಾಡಿಸ್ಕೊಂಡಿದ್ದಾರೆ. ಅದು ಯಾವ ಥರದ್ದು ನೀವು ನಮಗೂ ಕಾಯಂ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂತಕ್ಕಂಥ ಭರವಸೆಯಿಂದನೇ ಗೌರ್ಮೆಂಟ್ ಕೊಡ್ತಾ ಬಂದಿದೆ. ಅದಕ್ಕಾಗಿ ನಾವು ದಯಮಾಡಿ ಈಗ ನಾವು ನೊಂದ ಬೆಂದ ದಿನಗೂಲಿ ನೌಕರರು ಸಣ್ಣ ಪುಟ್ಟ ಮಕ್ಕಳ ಚೆಂಡಿನ ಆಟದಂತೆ ಆಡಿ ಒಪ್ಪತ್ತು ಊಟಕ್ಕಿಲ್ಲದೆ ಈಗ ನಾವು ಈ ಪರಿಸ್ಥಿತಿಯಲ್ಲಿ ಬಂದು ಈಗ ನಾವು ಎಲ್ಲಿದೆ ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಹೋಗಿ ತಿಂಡಿ ತಿಂತಾ ಇದ್ದೇವೆ. ಮನೆ ಕುಟುಂಬದಲ್ಲಿ ಎಲ್ಲ ಮನೆ ಸದಸ್ಯರು ಕೂಡ ನಮಗೆ ನಿಷ್ಕಾಳಜಿ ವಹಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅಂಥ ಸರ್ಕಾರ ಇದ್ದೂ ಬಡವರ ಸಲುವಾಗಿ ಏನೆಲ್ಲ ಯೋಜನೆ ಮಾಡಿದೆ. ಆದರೂ ನಾವು ಬಡವರು ಶ್ರೀಮಂತರಲ್ಲ. ಆದರೂ ಈಗ ಸರ್ಕಾರದಲ್ಲಿ ನಾವು ಇರ್ತಕ್ಕಂಥವ್ರೆ 6,000, ಅದರಲ್ಲಿ 1-1.5 ತೀರ್ಕೊಂಡಿದ್ದಾರೆ. ಇನ್ನೊಂದು 2,000 ಜನ ರಿಟೈರ್ಮೆಂಟು, ಉಳಿದ 2,000 ಚಿಲ್ಲರ್ ಸರ್ವಿಸ್ದಲ್ಲಿದ್ದಾರೆ. ಇದೆಲ್ಲವರಿಗೆ ಸೇರಿಸಿ ಯಾವುದೇ ಒಂದು ಕಾಯಮಾತಿ ರೀತಿಯಲ್ಲಿ ಅಧಿನಿಯಮವನ್ನು ಸರ್ಕಾರ ಇದೇ ಬೆಳಗಾವಿ ಅಧಿವೇಶನದಲ್ಲಿ 12ರಲ್ಲಿ ಆ ಬಿಲ್ ಪಾಸಾಗಿದೆ. ಅದೇ ಥರ ಇದನ್ನು ಕೂಡ ಸರ್ಕಾರದ ಅಂಚಿನಲ್ಲಿ ಅಧಿನಿಯಮವನ್ನು ಮಾಡಿ ನಮಗೆ ಒಂದು ಕಾನೂನು ರೂಪಿಸಿ ನಮಗೆ ಸುಮಾರು ವರ್ಷದಿಂದ ದುಡಿತಕ್ಕಂಥ ದಿನಗೂಲಿ ನೌಕರಿಗೆ ನಮಗೆ ಈಗಿರ್ತಕ್ಕಂಥ ಮಾರ್ಕೆಟಿಂಗ್ ಬೆಲೆ ಅಂಚಿನ ಮೇಲೆ ಒಂದು ಪೆನ್ಷನಿಯನ್ನು D ಮತ್ತು C ದರ್ಜೆ ನೌಕರರಿದ್ದೇವೆ. ನಮಗೆ ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನಮಗೆ ಪೆನ್ಷನ್ ವ್ಯವಸ್ಥೆ ಮಾಡಬೇಕು. ಮತ್ತು ಇನ್ನು ಉಳಿದ ಕೆಲವೊಂದು 18ನೇ ಇಸ್ವಿಯಲ್ಲಿ ಅದು 13 ಮತ್ತು 14 1 ವರ್ಷದ ನಮಗೆ ಬರ್ತಕ್ಕಂಥ ಬಾಕಿ ವೇತನ ಕೂಡ ಎಲ್ಲ ಇಲಾಖೆಯಲ್ಲಿ ಕೊಟ್ಟಿಲ್ಲ. ಅದು ಕೂಡ ಕೊಡಬೇಕು ಅಂತ ಇನ್ನು ಅದು 14 ತಿಂಗಳದೇ ಅದು ಬಾಕಿ ವೇತನ. ಅದು ಆರ್ಡರ್ ಆಗಿದೆ, ಪರಂತು ಇವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೆ ಆರ್ಡ್ರ್ ಮಾಡಿ ಈಗಾದ್ರೂ ನೀವು ಪೆನ್ಷನ್ ಈಗ ಆರ್ಡರ್ ಮಾಡಿರಿ. ನಿಮ್ಮಲ್ಲಿ ದುಡ್ಡಿಲ್ಲ ಅಂದರೆ ನೆಕ್ಸ್ಟ್ ಆದರೂ ನಾವು ತಗೋತಕ್ಕಂಥ ಧೈರ್ಯ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಇದೆ ಅಂತೇವೆ, ನಿನ್ನ ಬಳಿ ಕಾಸಿಲ್ಲರೂ ಕೂಡ ಆರ್ಡರ್ ಮಾಡು, ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಧೈರ್ಯದಿಂದ ಹೇಳ್ತೇವೆ. ನಿಮಗೆ ದುಡ್ಡಿಲ್ಲ, ಕಾಸಿಲ್ಲ ಅಂತ 5 ಪ್ರಾಜೆಕ್ಟ್ಗಳನ್ನು ಮಾಡಿರಿ, ಅದರಲ್ಲಿ ನಮಗಾದರೂ ಒಂದು ಪ್ರಾಜೆಕ್ಟನ್ನು ಮಾಡಬೇಕಲ್ಲ, ಜಾರಿಯಲ್ಲಿ ತರಬೇಕು. ಅದಕ್ಕೆ ಈ ದುಡಿದ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮಾಧ್ಯಮ ಮುಖಾಂತರ ನಾವು ಈ ಮುಖ್ಯಮಂತ್ರಿಗಾಗಲಿ, ಶಾಸಕರಾಗಲಿ, ಸಚಿವರಾಗಲಿ ಈ ಹಿಂದೆ ಹೋದ ತಿಂಗಳಲ್ಲಿ ಲಾ ಮಿನಿಸ್ಟರು HK ಪಾಟೀಲ್ರು ಕೊಟ್ಟಂಥ ಭರವಸೆಯನ್ನು ಈ ನಡೀತಕ್ಕಂಥ ಅಧಿವೇಶನದಲ್ಲಿ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಅದರಲ್ಲಿ 19ರ ಒಳಗಾಗಿ ನಮಗೊಂದು ಈ ಅಧಿನಿಯಮದ ತಿದ್ದುಪಡಿ ಮಾಡಿ ನಮಗೆ ಬರ್ತಕ್ಕಂಥ ಪೆನ್ಷನ್ ಕೊಡಬೇಕು ಮತ್ತು ಉಳಿದ ಸವಲತ್ತುಗಳನ್ನು ಕೊಡಬೇಕು ಅಂತಕ್ಕಂಥ ಮಾತು ಹೇಳಿ ನಾವು ಈ 2 ಮಾತುಗಳನ್ನು ಮುಗಿಸ್ತೀವಿ. ನನ್ನ ಹೆಸರು ಪ್ರಭು R. ವಾಲಿ ಅಂತ, SC ST ಸರ್ಕಾರದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು. ಹೇಳಿ ಸರ್. ನಮಸ್ಕಾರ ಸರ್. ಮಾಧ್ಯಮ ಮಿತ್ರರಿಗೆ ನಮ್ಮ ದಿನಗೂಲಿ ನೌಕರರ ಸಂಘದ ವತಿಯಿಂದ ತಮಗೆಲ್ಲರಿಗೆ ಧನ್ಯವಾದ.
ಇಂದು ನಾವು ಇಲ್ಲಿ ತಮ್ಮ ಮುಂದೆ ಲೈವ್ ಆಗಿ ಬರೋದ ಕಾರಣ ಉದ್ದೇಶ ಏನೆಂದರೆ, ನಾವು ಸುಮಾರು 30ರಿಂದ 40 ವರ್ಷ ಈ ದಿನಗೂಲಿಯಾಗಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿ ಸೇವೆ ಸಲ್ಲಿಸುತ್ತದೆ ಇದ್ದೇವೆ. ಈಗ ನಮಗೆ 60 ವರ್ಷ ಆದ ನಂತರ ನಮಗೆ ಪಿಂಚಣಿ ಸೌಲಭ್ಯ ಇಲ್ಲ, ಯಾವುದೇ ಒಂದು ಸರ್ಕಾರಿ ನೌಕರರದ್ದು ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ. ಕನಿಷ್ಠ ನಮಗೆ ಪಿಂಚಣಿ ಒಂದು 10ರಿಂದ ಡಿ ಗ್ರೂಪ್ ನೌಕರಿಗೆ 10,000, ಸಿ ಗ್ರೂಪ್ ನೌಕರಿಗೆ 20,000 ಪಿಂಚಣಿ ಕೂಡಿಸ್ಬೇಕು. ಮತ್ತಂದರೆ ಈ ಬರುವ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಅಧಿನಿಯಮ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಪರವಾಗಿ ಒಂದು ತಿದ್ದುಪಡಿ ಮಾಡಬೇಕು. ಹಾಗೂ ಸುಮಾರು ನಾವು 40 ವರ್ಷನ ದುಡಿತಾವೆ. ಅದರೊಳಗೆ 17,000 ಜನ 2012ರಲ್ಲಿ ಅಧಿನಿಯಮ ನಮ್ಮ ಬಿಲ್ ಪಾಸ್ ಆಗಿತ್ತು, ಇದೇ ಬರುವ ಬೆಳಗಾವಿ ಅಧಿವೇಶನದಲ್ಲಿ. ಈಗ ನಾಳೆ ಬರುವ ಅಧಿವೇಶನದಲ್ಲಿಯೂ ನಮಗೆ ಪಿಂಚಣಿ ಮತ್ತು ಇನ್ನಿತರ ಸೌಲಭ್ಯಗಳನ್ನು ತಿದ್ದುಪಡಿ ಮೂಲಕ ಮಾಡಿ ನಮಗೆ ಸೌಲಭ್ಯ ಕೊಡಬೇಕು. ಹಾಗೂ ನಮಗೆ ಈ ಬರುವ ನಾಳೆ 10 ತಾರೀಕು 12ನೇ ತಿಂಗಳು ನಾವು ಒಂದು ಸಣ್ಣ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಡುತ್ತಿದ್ದೇವೆ. ಆ ಹೋರಾಟದ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಅಣ್ಣವರಾದ ಪ್ರಭು ಆರ್ ವಾಲಿಯವರು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಪ್ರಭು ಆರ್ ವಾಲಿಯವರು 2 ಮಾತಾಡ್ತಾರೆ. ಅವ್ರ ಕಡೆಯಿಂದ 2 ಮಾತು ಮಾಧ್ಯಮ ಮಿತ್ರರಿಗೆ ಹೇಳುತ್ತಾ